ನಮಸ್ಕಾರ ಎಲ್ಲರಿಗೂ ತ್ರಿವೇಣಿ ಚನ್ನಗಿರಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ಒಂದು ಪಾರ್ಸಲ್ ಬಂದಿದೆ ಅಮೆಝಾನಿಂದ. ಏನಿದು ನೋಡೋಣ ಬನ್ನಿ. ಯಾವುದೇ ಪೇಯ್ಡ್ ಪ್ರಮೋಷನ್ ವಿಡಿಯೋ ಅಲ್ಲ ಸ್ನೇಹಿತರೆ. ಇದು ಆರೋಗ್ಯಕ್ಕಾಗಿ ಒಳ್ಳೆಯ ಬ್ರೌನ್ ರೈಸ್ ಅಕ್ಕಿಯನ್ನು ನಾನು ಅಮೆಝಾನಿಂದ ತರಿಸಿರೋದು. ಬ್ರೌನ್ ರೈಸ್ ಅಂದರೆ ಎಲ್ಲ ಗೊತ್ತೇ ಇರುತ್ತೆ ನಿಮಗೆ. ಹೆಚ್ಚಿಗೆ ನಾರಿನಾಂಶ ಇರುತ್ತೆ ಮತ್ತು ಗ್ಲೂಟೆನ್ ಸ್ವಲ್ಪನೂ ಇದರಲ್ಲಿ ಇರೋದಿಲ್ಲ. ಸಾವಯವ ಮಾದರಿಯ ರೀತಿಯಲ್ಲಿ ಬೆಳೆದಿರೋ ಅಂಥ ಅಕ್ಕಿ ಇದು. ಆರ್ಗ್ಯಾನಿಕ್ ತತ್ವ ಅನ್ನೋ ಬ್ರ್ಯಾಂಡಿಂದ ತರಿಸಿರೋದು ಸ್ನೇಹಿತರೆ. ನಾನು ತುಂಬ ಒಳ್ಳೆಯ ಅಕ್ಕಿ ಅಂತ ಹೇಳ್ಬೋದು ಇದು. ನಾನು ಫಸ್ಟ್ 5 kg ತರಿಸಿದ್ದೆ ಫ್ರೆಂಡ್ಸ್, ಬೇರೆ ಇದೆ ಅಮೆಝಾನಲ್ಲಿ. ಮತ್ತು ಈಗ ನಾನು 5 kg ಬ್ರೌನ್ ರೈಸನ್ನು ತರಿಸಿದ್ದೀನಿ. ಇದರ ಬೆನಿಫಿಟ್ಸ್ ಏನಪ್ಪ ಅಂದರೆ, ನಮಗೆ ಯಾವುದೇ ಕಾಯಿಲೆ ಬಂದರೆ, ಏನೇ ವೆಯ್ಟ್ ಲಾಸ್ ಆಗಿರ್ಬೋದು, ಆಮೇಲೆ BP, ಶುಗರು, ಥೈರಾಯ್ಡು ಎಲ್ಲ ಯಾವುದೇ ಸಮಸ್ಯೆಗಳಿಗೆ ನಾವು ಪಾಲಿಶ್ಡ್ ಅಕ್ಕಿಯನ್ನು ತಿನ್ನೋದಕ್ಕಿಂತ ಈ ಥರ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋ ಅಂಥ ಅಕ್ಕಿ ಮತ್ತು ಬ್ರೌನ್ ರೈಸು ತುಂಬ ಒಳ್ಳೆಯದು. ಇದು ಯಾವುದೇ ಪಾಲಿಶ್ಡ್ ಆಗಿರಲ್ಲ. ಇದನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಯಾವುದೇ ಆದರೂ ಅಷ್ಟೇ, ನಾವು ಯಾವುದೇ ಅನ್ನ ಆಗಿರ್ಬೋದು, ಏನೇ ಆಗಿರ್ಬೋದು, ಮಿತವಾಗಿ ನಮ್ಮ ಆಹಾರದಲ್ಲಿ ಬಳಸ್ತಾ ಇರಬೇಕು ಸ್ನೇಹಿತರೆ. ಬಿಳಿ ಅನ್ನ ಅಂದರೆ ವೈಟ್ ರೈಸ್ಗೆ ಬದಲಾಗಿ ಇದನ್ನು ನಾವು ರೂಢಿ ಮಾಡ್ಕೋಬೋದು. ನಮ್ಮ ದಿನನಿತ್ಯದ ಊಟದಲ್ಲಿ ಎಲ್ಲ ರೀತಿಯ ರೈಸ್ ಐಟಮು ಸಹ ಮಾಡ್ಕೋಬೋದು. ನಾನಿಲ್ಲಿ ತುಂಬ ಈಸಿ ಇದು ಅನ್ನ ಮಾಡೋದು. ನಾನು ನಿಮಗೆ ಅನ್ನನೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಕಪ್ ಅಕ್ಕಿಯನ್ನು ಹಾಕಿ ನಾನು ಚೆನ್ನಾಗಿ ತೊಳೆದು ಅಕ್ಕಿನ 3ರಿಂದ 4 ಸಲ 2 ಲೋಟ ನೀರನ್ನು ಹಾಕ್ಬೋದು. ಕೆಲವರು ನೀವು ಮೆತ್ತಗೆ ಬೇಕು ಅಂದರೆ 2.5 ಲೋಟ ಹಾಕಿ ಕುಕ್ಕರಲ್ಲಿ ನಾನು 3 ವಿಜಲ್ ಮಾಡಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ಸ್ವಲ್ಪ ಬೇಯೋದು ನಿಧಾನ. ಇಲ್ಲ ನಾವು ನಿಧಾನಕ್ಕೆ ಬೇಯಿಸ್ಕೊತೀವಿ ಅಂದರೆ ಡೈರೆಕ್ಟಾಗೂ ಮಾಡ್ಕೋಬೋದು. ಆದರೆ ಇಂಡಾಲಿಯಂ ಪಾತ್ರೆಯಲ್ಲಿ ಮಾಡೋದು ಬೇಡ ಸ್ನೇಹಿತರೆ. ಸ್ಟೀಲ್ ಪಾತ್ರೆ ಇಲ್ಲಾಂದರೆ ಮಣ್ಣಿನ ಪಾತ್ರೆಯಲ್ಲಿ ಅನ್ನನ ನಾವು ಮಾಡಬೇಕು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದು ಎಲ್ಲ ರೀತಿಯಿಂದನೂ ನಮಗೆ ಯಾವುದೇ ನೋವಿದ್ದರೂ, ಕೊಲೆಸ್ಟ್ರಾಲು ಎಲ್ಲ ಹೆಚ್ಚಿಗೆ ಇರುತ್ತೆ ಇವಾಗೆಲ್ಲ. ಆಮೇಲೆ ತುಂಬ ಹಾಸ್ಪಿಟ್ಲು ಮಾತ್ರೆಗಳು, ಮೆಡಿಸನ್ಸು ನುಂಗ್ತಾನೆ ಇರ್ತೀವಿ. ನಮಗೇನು ಒಳ್ಳೆಯದಂತೂ ಇಲ್ಲ ಅದರಿಂದ. ಆವಾಗ ಇದನ್ನ ನಾವು ಊಟ ಮಾಡ್ಬೋದು. ಇದ್ರ ಜೊತೆ ನಾನಿವತ್ತು ಊಟಕ್ಕೆ ನುಗ್ಗೆಕಾಯಿ ಸಾಂಬಾರನ್ನು ಸಹ ಇಲ್ಲಿ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವು ಸಹ ಈ ಥರ ಅನ್ನನ ಮಾಡಿಕೊಂಡು ಊಟ ಮಾಡಿ. ಎಲ್ಲ ನೋವುಗಳು, ಎಲ್ಲ ಕಾಯಿಲೆಗಳು ಸಹ ದೂರ ಆಗುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸ್ನೇಹಿತರೆ. ಹೊಸದಾಗಿ ಯಾರೇ ನೋಡ್ತಾಯಿದ್ರು ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ನಿಮಗೆಲ್ಲ ತುಂಬ ಧನ್ಯವಾದಗಳು ಸ್ನೇಹಿತರೆ.